ಕರ್ನಾಟಕದ ಪ್ರೀತಿಯ ಕನ್ನಡಿಗರಿಗೆ ಮತ್ತು ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ಇದೇನಪ್ಪ ಇವತ್ತು ಕನ್ನಡಿಗರಿಗೆ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಅಂತ ಪದ ಬಳಸ್ತಾ ಇದ್ದೀನಿ ಅಂದರೆ ಕಾರಣ ಏನು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಸಾಹಿತ್ಯದ ಮೂಲಕ ತಾಯಿಯ ಪ್ರೀತಿ ಮತ್ತು ತಾಯಿಯ ವಿಶೇಷತೆಗಳನ್ನು ನಮ್ಮ ಕನ್ನಡದ ಸಿನಿಮಾಗೆ ಕೊಟ್ಟಂಥ ನಿರ್ದೇಶಕರು ಪ್ರೇಮ್ ಅವರು ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ. ಅದು ಸರಸೆ ಸರಸೆ ಸೆರಗು ಸರಸೆ ಅನ್ನೋ ಸಾಹಿತ್ಯ ಬರೆದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಂದು ಅಪಮಾನ ಆಗೋ ರೀತಿಯಲ್ಲಿ ಸಾಹಿತ್ಯ ಬರೆದಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಕನ್ನಡ ಸಾಹಿತ್ಯ? ಕೇವಲ ಪ್ರಚಾರಕ್ಕಾಗಿ ಏನು ಟ್ರೆಂಡ್ ಬರಲಿ ಅನ್ನೋ ಕಾರಣಕ್ಕೆ ಕನ್ನಡದ ಶ್ರೇಷ್ಠತೆಯನ್ನು ಹಾಳು ಮಾಡುವಂಥ ಪ್ರಯತ್ನ ಆಗ್ತಿದೆ ಅನ್ನೋ ಪ್ರಶ್ನೆ ನಿಜವಾಗ್ಲೂ ಕನ್ನಡ ಸಾಹಿತ್ಯ ಪ್ರೇಮಿಗಳಿಗೆ ಕಾಡ್ತಾ ಇದೆ. ಪ್ರೇಮ್ ಅವ್ರಿಗೆ ನಾವು ಕೇಳಬೇಕು, ಸರ್ ಇದು ಸರಿನಾ? ಈ ಒಂದು ಸಾಹಿತ್ಯ ನೀವು ಬಳಸಿದ್ದೀರಲ್ಲ, ಸರಸೆ ಸರಸೆ ಸೆರಗು ಸರಸೆ, ಹೆಣ್ಣು ಮಕ್ಕಳನ್ನ ಯಾಕೆ ಈ ರೀತಿ ಬಳಸ್ಕೊತಾ ಇದ್ದೀರಾ ನಿಮ್ಮ ಒಂದು ಪ್ರಚಾರಕ್ಕೋಸ್ಕರ? ಏನು ಸಿನಿಮಾ ಯಶಸ್ವಿ ಆಗಲಿ ಅನ್ನೋ ಕಾರಣಕ್ಕೆ, ಹಾಡು ಸಕ್ಸಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿಯ ಸಾಹಿತ್ಯಗಳು ಬೇಕಾ? ಇದು ಕನ್ನಡಿಗರಿಗೆ ಅಪಮಾನ ಮಾಡ್ದಂಗಲ್ವಾ? ಕನ್ನಡ ಸಾಹಿತ್ಯಕ್ಕೆ ಅಪಮಾನ ಮಾಡ್ದಂಗಲ್ವಾ? ಪ್ರಶ್ನೆ ಮಾಡ್ಕೊಬೇಕು ಪ್ರೇಮ್ ಅವರೇ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ರೀತಿಯ ಸಾಹಿತ್ಯಗಳನ್ನ ದಯವಿಟ್ಟು ಬಳಸಬೇಡಿ. ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಕನ್ನಡಿಗರಿಗೆ. ಯಾಕೆಂದರೆ ನೀವು ಜೋಗಿ ಚಿತ್ರದ ಮೂಲಕ ಒಂದು ಅದ್ಭುತವಾದ ತಾಯಿ ಪ್ರೀತಿಯನ್ನು ಕೊಟ್ರಿ, ಆ ಪ್ರೀತಿಯ ರೀತಿಯನ್ನು ಹೇಳಿದ್ದೀರಿ. ನೀವು ಇಂಥ ಸಾಹಿತ್ಯ ಬಳಸ್ತೀರಾ ಅಂತ ನಿಜವಾಗ್ಲೂ ಕನ್ನಡಿಗರಿಗೆ ಅಂದ್ಕೊಂಡಿರಲಿಲ್ಲ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಸಾಹಿತ್ಯಗಳನ್ನ ಬಳಸಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಸಾಹಿತ್ಯ ಯಾವುದೋ ಏನೋ ಲುಂಗಿ ಎಳಿಬೇಡ ನಿಂಗಿ ಅನ್ನೋ ಒಂದು ಸಾಹಿತ್ಯ ಕೂಡ ಬಂದಿದೆ. ಯಾಕೆ ಈ ರೀತಿ ಕನ್ನಡ ಸಾಹಿತ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ದಯವಿಟ್ಟು ಈ ರೀತಿ ಕನ್ನಡ ಸಾಹಿತ್ಯ ಬಳಸಿ ಕನ್ನಡ ಭಾಷೆಗೆ ಅಪಮಾನ ಆಗೋ ರೀತಿ ನಡ್ಕೊಬೇಡಿ ಅಂತ ನಾವು ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು.